ಮೈಸೂರಿನ ಮಹಾರಾಜರ ಒಂದು ಕುಡಿ ರಾಜ ಯದುವೀರ ಕೃಷ್ಣದತ್ತ ಮಹಾರಾಜ ಒಡೆಯರವರು ಇವತ್ತು ನನಗೆ ನೋಡಲೇಬೇಕು ಅಂತೇಳಿ ನೆನ್ನೆ ಪ್ರಯತ್ನ ಮಾಡಿದಾಗ ನಾನಿಲ್ಲ, ನಮ್ಮ ನಂದೀಶ್ ಹಂಚಿಯವರು ನನಗೆ ಫೋನ್ ಮಾಡಿ ಹೇಳಿದರು, ಇಲ್ಲ ಮೈಸೂರಿಗೆ ಬರ್ತೀನಿ, ಅಲ್ಲೇ ಭೇಟಿ ಮಾಡೋಣ ಅಂತ ಹೇಳಿದ್ದೆ. ಇವತ್ತು ಮಧ್ಯಾಹ್ನ ಮಂಡ್ಯದಲ್ಲಿ ಸಭೆ ಇತ್ತು. ನಮ್ಮ ನಾಯಕರಾದಂಥ ಎಚ್ ಡಿ ಕುಮಾರಸ್ವಾಮಿ ಅವರು, ನಿಖಿಲ್ ಅವರು ಸೇರಿದ್ರು. ನಾನು ಅಲ್ಲಿ ಹೋದಾಗ ತಿರುಗಿ ಫೋನ್ ಬಂತು. ಬೆಳಿಗ್ಗೆ ಮನೆಗೆ ಹಾಕ್ಬಿಟ್ಟಿದ್ರು ನಮ್ಮ ಕೆಲವು ಮೀಡಿಯಾದವರು ಎಲ್ಲ. ನಮ್ಮ ಮನೆಗೆ ಫೋನ್ ಮಾಡಿ ಕೇಳಿದೆ, ಹಿಂಗೆ ದಿಢೀರಂತ ಬರ್ತಾ ಇದ್ದಾರೆ, ಎಲ್ಲಿದೆಯಾ ಅಂತ. ನೋಡಿ, ಮಹಾರಾಜರು ಮತ ಕೇಳಲಿಕ್ಕೆ ನಮ್ಮನೆ ಕರೆಸ್ಕೊಂಡ್ರು ಅನ್ನೋದು ಬೇಡ, ನೀವು ಅಲ್ಲಿಗೆ ಹೋಗಿ ಭೇಟಿ ಮಾಡಿ. ಮತ್ತೆ ಅವರೆಲ್ಲ ಪೂಜೆ ಪುರಸ್ಕಾರದಲ್ಲಿ ತುಂಬಾ ಇದಾಗಿದ್ದಾರೆ. ನಮ್ಮ ತಾಯಿ ಸತ್ತಿದ್ದಾರೆ, ಮನೆಗೆ ಅವರು ಬರೋದು ಬೇಡ, ನೀವು ಅಲ್ಲೇ ಹೋಗೋಣ ಅಂತ ಹೇಳಿದೆ. ಆಯ್ತು, ನಾವು ಅಲ್ಲೇ ಹೋಗೋಣ ಅಂತ ತೀರ್ಮಾನ ಮಾಡಿದೆ. ಆಮೇಲೆ ಇಲ್ಲ ನಾವು ಖುದ್ದಾಗಿ ಅವರಿರೋ ಸ್ಥಳಕ್ಕೆ ಹೋಗಿ ಭೇಟಿ ಮಾಡಬೇಕು ಅಂತೇಳಿ ಅವ್ರು ಪ್ರಯತ್ನ ಮಾಡಿದ್ರಿಂದ ನಾನೀಗ ಒಂದು ಸುಮಾರು 2 hours ಅಷ್ಟೇ ನಮ್ಮ ಅನ್ವೇಷಣೆಗೆ ಕನ್ವೆ ಮಾಡಿಬಿಡ್ರಪ್ಪ, ನಮ್ಮ ಕ್ಷೇತ್ರದ ಮುಖಂಡರುಗಳಿಗೆಲ್ಲ ಕನ್ವೆ ಮಾಡಿಬಿಡಿ, ಅವ್ರು ಬಂದಾಗ ನಾವೆಲ್ಲರೂ ಕೂಡ ಇದ್ದು ಸ್ವಾಗತ ಮಾಡಬೇಕು ಅಂತೇಳಿ 1.5 ಗಂಟೆ 2 ಗಂಟೆನಲ್ಲಿ ನಾವು ತಿಳಿಸಿದ್ವಿ. ತಾವೆಲ್ಲ ಆಗಮಿಸಿದ್ದೀರಿ. ಬಾಲರಾಜ್ ಅವರು, ನಾನು 1987ರಿಂದ ಚಾಮರಾಜನಗರ, ಮೈಸೂರು 2 ಜಿಲ್ಲೆ ಅವಿಭಾಜ್ಯ ಜಿಲ್ಲೆಗಳು. ಬಿ ರಾಚಯ್ಯನವರು ಉಸ್ತುವಾರಿ ಇದ್ರು, ನಜೀರ್ ಸಾಬ್ರು ಇದ್ರು, ತಿಮ್ಮೇಗೌಡರು ಇದ್ರು. ಆ ಕಾಲದಿಂದ ಇತ್ತೀಚೆಗೆ 94ರಿಂದ ಈಚೆಗೆ ಸಿದ್ದರಾಮಯ್ಯನವರು ಉಸ್ತುವಾರಿ ಆಗಿದ್ದು. ಈತಿ ಬಾಂಧವ್ಯ 2 ಒಂದೇ ಜಿಲ್ಲೆಗಳು. JH ಪಟೇಲ್ ಇದ್ದಾಗ 2 ಇದ್ರು. ಬಾಲರಾಜುಗೆ ಮೈಸೂರಿಂದೇ ಜಾಸ್ತಿ ಪ್ರೀತಿ, ವಿಶ್ವಾಸ, ಸ್ನೇಹಿತರೆಲ್ಲರೂ ಕೂಡ ಬಾಲರಾಜ್ ಅವರಿಗಿದ್ದಾರೆ. ಇದೇ ಸಂದರ್ಭದಲ್ಲಿ ನಮ್ಗೆ ಆಶ್ಚರ್ಯ ಆಯಿತು, ಬಾಲರಾಜ್ ಅವರು ಬರ್ತಾ ಇದ್ದಾರೆ ಅಂತೇಳಿ ನಂದೀಶ್ ಹಂಚಿಯವರು ನಮ್ಗೆ ಹೇಳಿದರು. ಖಂಡಿತ ಬರಲಿ ಅಂತ ಹೇಳಿದ್ವಿ. ಅವರು ಕೂಡ ಇಲ್ಲಿ ಆಗಮಿಸಿದ್ದಾರೆ. ಅವರು ಈರುವನ್ನು ಕೂಡ ನಿಮ್ಮೆಲ್ಲರ ಒಂದು ಚಪ್ಪಾಳೆ ಮೂಲಕ ನಾನು ಸುಸ್ವಾಗತವನ್ನು ಬಯಸ್ತೇನೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.